ವಾವ್ ಸೂಪರ್ ಒಂದು ಸಾಂಗ್ ನೋಡ್ಕೊಂಡು ಬಂದ್ವಲ್ಲ. ನಮ್ಮ ಲಾಸ್ಟ್ ಕಾಲರ್ ಕರೆ ಮಾಡಿದ್ರು, ಜಾನಿ ಮೀರಾ ನಮ್ಮ ಸಿನಿಮಾ ಸಾಂಗ್ ಕೇಳಿದ್ರು, ಅದು ನಾವು ಫಸ್ಟೇ ಪ್ಲೇ ಮಾಡಿದ್ವಿ. ಅದಕ್ಕೆ ಕರಿ ಚಿರಿತಿಯ ಒಂದು ಸೂಪರ್ ಸಾಂಗ್ ನೋಡ್ಕೊಂಡ್ವಿ. ಅದು ಅವ್ರಿಗೆ ಇಷ್ಟ ಆಗಿರುತ್ತೆ. ನೋಡೋಣ, ನಮ್ಮ ಕಾಲರ್ಸ್ ರೆಡಿ ಇದ್ದಾರೆ. ಹಲೋ ಹಲೋ, ಹಾಯ್, ನಮಸ್ತೆ. ಹಾಯ್ ನಮಸ್ತೆ, ಯಾರಿದು? ಮಂಜು. ಮಂಜುನಾ? ವಾವ್ ಸೂಪರ್, ಏನ್ ಮಾಡ್ತಾ ಇದ್ದೀರಾ? ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ವಾವ್ ಸೂಪರ್, ಏನ್ ಕಾಮಿಡಿ ಮಾಡಿದ್ರಿ, ಬಟ್ ನಗಾಡಕ್ ಆಗ್ತಿಲ್ಲ, ತುಂಬಾ ಸೀರಿಯಸ್ ಅಲ್ಲಿ ಇದ್ದೀನಿ. ಟಿವಿಯಲ್ಲಿ ಮ್ಯೂಟ್ ಮಾಡಿ. ಮಾಡಿದೀವಲ್ಲ. ಮಾಡಿದೀರಾ? ವಾವ್ ಸೂಪರ್. ಇವತ್ತು ನಾವು ವಿಜಯ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಆಕ್ಟ್ರು ಹ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದುನಿಯಾ ತರ ಫಿಲಮ್ಸ್ ಇನ್ನು ತುಂಬಾನೇ ಬರ್ಲಿ ಅಂತ ಆಸೆ ಪಡ್ತೀವಿ. ವಾವ್ ಸೂಪರ್. ಜಯಮ್ಮನ ಮಗ ನೋಡಿದ್ರಾ? ಇಲ್ಲ, ಇನ್ನು ನೋಡಿಲ್ಲ, ನೋಡ್ಬೇಕು. ನೋಡಿ, ಇವತ್ತು ಭಾನುವಾರ ಫ್ರೀ ಆಗಿರ್ತೀರಾ, ಹೋಗಿ ನೋಡೋದ್ ತಾನೆ? ಇಲ್ಲ, ಇವತ್ತು ಟೈಮ್ ಇಲ್ಲ, ಅದಕ್ಕೆ. ಟೈಮ್ ಇಲ್ವಾ? ನೋ ಪ್ರಾಬ್ಲಮ್. ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ಅಷ್ಟೇ, ಒಳ್ಳೊಳ್ಳೆ ಫಿಲಿಮ್ಸ್ ಕೊಡ್ಲಿ. ಮತ್ತೆ ಏನ್ ಹೇಳ್ತೀನಪ್ಪ ಅಂದ್ರೆ, ಏನೇ ಬಂದ್ರು ಎಲ್ಲಾನ ತಾಳ್ಮೆಯಿಂದ ತಕ್ಕೊಂಡು ಮತ್ತೆ ಎಲ್ಲಾರ್ಗು ಖುಷಿ ಪಡಿಸೋ ತರ ಅವ್ರ ಜೀವನದಲ್ಲೂ ಕೂಡ ಖುಷಿಯಾಗಿರ್ಲಿ ಅಂತ ವಿಶ್ ಮಾಡ್ತೀನಿ. ವಾವ್ ಸೂಪರ್ ಮಂಜು ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಬಾಯ್. ಓ, ಮಂಜು ಅವ್ರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ವಿಜಯ್ ಅವ್ರ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ, ವಿಜಯ್ ಅವರು ಅಂದ್ರೆ ಪ್ರತಿಯೊಬ್ರು ಸಹ ಜೀವನದಲ್ಲಿ ಏನೋ ಒಂದು ಆಗ್ಬೇಕು ಅಂತ ಆಸೆ ಪಡ್ತಾರೆ. ಇನ್ನು ಕೆಲವೊಬ್ರು ಏನೋ ಆಗೋಗ್ತಾರೆ, ಇನ್ನೊಬ್ರು ಕನಸು ಕಂಡಿದ್ದನ್ನ ನನಸು ಮಾಡ್ತಾರೆ. ಹಾಗೆ ವಿಜಯ್ ಅವರು ಸಹ ಅವರು ಹೀರೋ ಆಗ್ಬೇಕಂದ್ರೆ, ಒಬ್ರು ನಟನಾಗ್ಬೇಕು ಅಂತ ಅವರು ಸ್ಕೂಲಿಗೆ ಹೋಗೋ ಟೈಮ್ನಲ್ಲೇ ಅದನ್ನ ಮಾಡಿದಂತೆ. ಅದನ್ನ ಕಷ್ಟಪಟ್ಟು ಆ ಗುರಿನ ತಲುಪಿದ್ರು, ಅದು ವಿಜಯ್ ಅವರು. ಓಕೆ, ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸೂಪರ್ ಟ್ರ್ಯಾಕ್ ನ ನೋಡ್ಕೊಂಡು ಬರೋಣ, ಬನ್ನಿ.